ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃತಿ ಕ್ರಿಯೇಷನ್ ಸ್ಟುಡಿಯೋ. ನಾನಿವತ್ತು ಎಗ್ ಬೇಸ್ ಚೀಸ್ ವಿತ್ ಸ್ವೀಟ್ ಕಾರ್ನ್ ಪಿಜ್ಜಾ ರೆಸಿಪಿನ ಮಾಡ್ತಿದ್ದೀನಿ. ಮೊದಲು ಒಂದು ಸ್ವೀಟ್ ಕಾರ್ನ್ನ ತೆಗೆದುಕೊಳ್ತಿದ್ದೀನಿ, ನಂತರ ಬಿಡಿಸಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಈರುಳ್ಳಿನ ಜಾಸ್ತಿ ತಿನ್ನೋದಾದರೆ ಇನ್ನೊಂದು ಈರುಳ್ಳಿನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಈ ರೆಸಿಪಿನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಈ ರೆಸಿಪಿ ಬೆಳಿಗ್ಗೆ ತಿಂಡಿಯಾಗಿ ಸಂಜೆ ಟೀ ಜೊತೆ ಕೂಡ ನೀವು ಸ್ನ್ಯಾಕ್ಸ್ ಥರ ತಿನ್ಬೋದು. ಬೇಯ್ತಿರುವ ಸ್ವೀಟ್ ಕಾರ್ನ್ಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಿಜ್ಜಾ ಅಂದಮೇಲೆ ಚೀಸ್ ಇಲ್ಲದೆ ಮಾಡಲಿಕ್ಕಾಗುತ್ತಾ? ಸ್ವಲ್ಪ ಚೀಸ್ನ ತೊಗೊಂಡು ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಪಿಜ್ಜಾಗೆ ಬೇಕಾಗಿರೋ ಎಗ್ ಬೇಸ್ನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು 5 ಎಗ್ನ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಹುರಿದ್ಬಿಟ್ಟು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ನಾನು ಮೈದಾ ಯೂಸ್ ಮಾಡ್ದೇ ಮಾಡ್ತಿರೋವಂತಹದ್ದು. ಯಾರಾದರೂ ಡಯೆಟ್ ಮಾಡ್ತಾಯಿದ್ರು ಕೂಡ ಈ ರೆಸಿಪಿನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಎಗ್ ಯೂಸ್ ಮಾಡ್ತಿರೋದ್ರಿಂದ, ಕಾರ್ನ್ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಪ್ರೋಟೀನ್ ಕೂಡ ತುಂಬ ಹೆಚ್ಚಿನದಾಗಿ ಸಿಗುತ್ತೆ. ಎಗ್ ಬೇಸ್ ರೆಡಿ ಮಾಡ್ಕೊಳ್ತಾ ನಾನು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಜೊತೆ ನಾನು ಹಾಕಿರುವಂಥ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿವಾಗ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತವಕ್ಕೆ ನಾನು 2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಕಾಯ್ದ ನಂತರ ಆಯಿಲ್ನ ಫುಲ್ ತವ ಆಗೋ ಹಾಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ತಳ ಸೀದೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತವ ಚೆನ್ನಾಗಿ ಕಾದಿದೆ. ನಾನಿವಾಗ ಎಗ್ ಬೇಸ್ನ ತವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತವ ಫುಲ್ ಆಗಬೇಕು. ಆ ರೀತಿಯಾಗಿ ನಾನು ಎಗ್ನ ಫುಲ್ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯ್ತಿದ್ದಾಗೆ ನಾವು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಲ್ಲ ಕಡೆ ಬರೋ ತರಹ ಹಾಕ್ಕೊಳ್ಳಿ. ಈಗ ನಾನು ತುರಿದಿಟ್ಟಿರುವಂಥ ಚೀಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆನೂ ಬರೋ ಥರ ಹಾಕ್ಕೊಳ್ಳಿ. ಏಕೆ ಅಂತಂದರೆ ತಿನ್ನುವಾಗ ಎಲ್ಲ ಕಡೆ ಚೀಸ್ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ. ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕೋದ್ರಿಂದ ಸ್ಪೈಸಿಯಾಗಿ ಬರುತ್ತೆ ಪಿಜ್ಜಾ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಬೇಯಿಸಿಟ್ಟಿರುವಂಥ ಸ್ವೀಟ್ ಕಾರ್ನ್ನ ಎಗ್ ಬೇಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದ್ರು ಜಾಸ್ತಿ ಸ್ವೀಟ್ ಕಾರ್ನ್ ಬೇಕು ಅಂತ ಅಂದರೆ ನೀವು ಜಾಸ್ತಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ನೀರು ಹಾಕಿಬಿಟ್ಟು ಪಿಜ್ಜಾ ಬೇಸ್ ಮೇಲೆ ಇಟ್ಬಿಟ್ಟು ಆಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೌಲಲ್ಲಿ ನೀರಿಡೋದ್ರಿಂದ ಚೀಸು ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೀವು ಪಿಜ್ಜಾ ಇವಾಗ ಬೇಯ್ತಿದೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸ್ಕೋಬೇಕು. ನೋಡಿ, ಈ ಥರ ನಾನಿವಾಗ ಇಟ್ಟಿರೋ ಬೌಲ್ನ ತೆಗಿತಾ ಇದ್ದೀನಿ. ಎಗ್ ಬೇಸ್ ಚೀಸ್ ವಿತ್ ಸ್ವೀಟ್ ಕಾರ್ನ್ ಪಿಜ್ಜಾ ರೆಡಿ ಆಗಿದೆ. ನೋಡಿ, ನಾನಿವಾಗ ಒಂದು ತಟ್ಟೆಗೆ ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ನಾನು ಇದನ್ನು ಸಾಸ್ ಮತ್ತು ಬ್ಲ್ಯಾಕ್ ಟೀ ಜೊತೆ ತಿಂತಾ ಇದ್ದೀನಿ. ನೋಡಿ, ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.